ಹೊಸಕೋಟೆ ತಾಲೂಕಿನ ಅನುಗೊಂಡಹಳ್ಳಿ ಹೋಬಳಿಯ ಬೋದನಹೊಸಹಳ್ಳಿ ಗ್ರಾಮದಲ್ಲಿರುವ ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಹಾಗೂ ಬ್ಯಾಂಕಿನ ಸರ್ವ ಸದಸ್ಯರ ಸಭೆ ಕಾರ್ಯಕ್ರಮವನ್ನು ಸಂಭ್ರಮದಿಂದ ನಡೆಸಲಾಯಿತು. ಕಾರ್ಯಕ್ರಮ ಪ್ರಾರಂಭಕ್ಕೂ ಮುನ್ನ ತಾಲೂಕು ಕಚೇರಿಯ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಿವೃತ್ತ ನೌಕರರ ಭವನದವರೆಗೂ ಡೊಳ್ಳು ಕುಳಿತ ತಮಟೆ ವಾದ್ಯಗಳಿಂದ ಮೆರವಣಿಗೆ ಮುಖಾಂತರ ನಿವೃತ್ತ ನೌಕರರ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ಅವರು ಆಗಮಿಸಿದ್ದು, ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವನ ಕೂಡ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ನಾವು ಆಚರಣೆ ಮಾಡ್ತಾ ಇರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವಾರು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಬೇರೆ ಬೇರೆ ಕೊಡುಗೆಗಳನ್ನ ಈ ದೇಶಕ್ಕೆ ವಿಶೇಷವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ನಾವು ವಿಶೇಷವಾಗಿ ಕೊಡಬೇಕಂತಂದ್ರೆ ಆರ್ಥಿಕ ಸ್ಥಿತಿಯಲ್ಲಿ ಇವತ್ತು ಭಾರತ ದೇಶದಲ್ಲಿ ರೂಪಾಯಿ ಇವತ್ತು ಪ್ರಿಂಟ್ ಆಗ್ತಾ ಇದೆ, RBI ಇವತ್ತಿದೆ, ಆರ್ಥಿಕ ವ್ಯವಸ್ಥೆ ಇವತ್ತಿದೆ ಅಂತಂದ್ರೆ ಅದ್ ಯಾರ ಕೊಡುಗೆ ಅಂತಂದ್ರೆ ನಾವು ಯಾರು ಕೂಡ ಮರಿಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ರೂಪಾಯಿ ಆಗಿರ್ಬೋದು, RBI ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಬಾಬಾ ಸಾಹೇಬರ ಒಂದು ದೊಡ್ಡ ಕೊಡುಗೆ ಇದೆ ಅಂತ ಹೇಳಿ ಅಂದಿನ ಕಾಲದಲ್ಲೇನೆ ಸ್ವತಂತ್ರ ಪೂರ್ವನೇನೆ ಅವರು ದ ರುಪಿ ಇಟ್ಸ್ ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ಸ್ ಅಂತ ಹೇಳಿ ಒಂದು ಪುಸ್ತಕನೂ ಕೂಡ ಯಾವ ರೀತಿಯಲ್ಲಿ ನಾವು ರೂಪಾಯಿನ ಒಂದು ಸಬಲೀಕರಣ ಮಾಡಬಹುದು, ರೂಪಾಯಿ ಎಲ್ಲಿಂದ ಬಂತು, ಅದನ್ನ ಯಾವ ತರ ಬಳಸಬಹುದು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತಿನ ದಿನದಲ್ಲೇ ಬರ್ತಿದ್ದಂತ ಪುಸ್ತಕ ನಮ್ಮೆಲ್ಲರ ಗಮನದಲ್ಲೂ ಇದೆ. ನಾವೆಲ್ಲರೂ ಕೂಡ ತಿಳ್ಕೊಂಡಿದೀವಿ ಅಂತ ನಾನು ಭಾವಿಸ್ತಾ, ಇವತ್ತು ಒಂದು ಸಮುದಾಯ ಏಳಿಗೆ ಆಗ್ಬೇಕು, ಮುಖ್ಯವಾಗಿ ಬರಬೇಕು, ಸಬಲರಾಗಬೇಕು ಅಂತಂದ್ರೆ ಪ್ರಮುಖವಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಮುದಾಯಗಳು ಮುಂದಕ್ಕೆ ಬಂದಂತ ಸಂದರ್ಭದಲ್ಲಿ ಮುಖ್ಯವಾಗಿ ಬಂದು ಎಲ್ಲರಿಗೂ ಕೂಡ ಸರಸಮಾನವಾಗಂತ ಆರ್ಥಿಕವಾಗಿ ಸಮುದಾಯಗಳ ಸಬಲೀಕರಣ ಆಗಬೇಕಾದದನ್ನ ನಾವು ನೋಡ್ತಾ ಇದ್ದೀವಿ. ಸರ್ಕಾರಗಳು ಸಹಜವಾಗಿ ತನ್ನ ಅವಕಾಶದಲ್ಲಿರ್ತಕ್ಕಂಥ ಮೀಸಲಾತಿಯೊಳಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಶಿಕ್ಷಣಕ್ಕೆ ಯಾವ ರೀತಿಯಲ್ಲಿ ಮೀಸಲಾತಿ ಕೊಟ್ಟು ಮಕ್ಕಳನ್ನ ಒಂದು ಮುಖ್ಯವಾಹಿನಿಗೆ ತರಕ್ ಸಾಧ್ಯನೋ ಸರ್ಕಾರ ಮಾಡ್ತಾರೆ. ನಾವೆಲ್ಲರೂ ಕೂಡ ಇಲ್ಲಿ ಈ ಸಂಘಾನೇ ಕಟ್ಟಿರ್ತಕ್ಕಂಥದ್ದು ನಿವೃತ್ತ ಯಾರೆಲ್ಲ ಕೂಡ ಸರ್ಕಾರಿ ನೌಕರರಿದ್ದಾರೆ ಅವರ ಒಂದು ಆಶ್ರಯದಡಿಯಲ್ಲಿ ಈ ಒಂದು ಸಂಘಾನ ಕಟ್ಟಿರ್ತಕ್ಕಂಥದ್ದು. ಸರ್ಕಾರಿ ನೌಕರಿಯಲ್ಲಿ ಕೂಡ ಸರ್ಕಾರ ಯಾವ ತರದಲ್ಲಿ ಮೀಸಲಾತಿಗಳು ಮಾಡಿಕೊಟ್ಟು ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಹಿಂದುಳಿದ ವರ್ಗದವ್ರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಇದರಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಬಳಿಕ ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಲಘುಮಯ್ಯ ಮಾತನಾಡಿ ಸದಸ್ಯರ ಆರ್ಥಿಕ ಅಭಿವೃದ್ಧಿ ಹಾಗೂ ಸಂಘದ ವಹಿವಾಟುಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದರು. ಬಂಧುಗಳೇ, ಇವತ್ತು ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ನೇಹ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಇಟ್ಕೊಂಡು ಅದರ ಜೊತೆಯಲ್ಲೇ ಒಂದು ಸರ್ವ ಸದಸ್ಯರ ಸಭೆಯನ್ನು ಮಾಡಬೇಕು ಅಂತ ಭಾಳ ಹಿಂದೆನೇ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಶಾಸಕರು ಮತ್ತು ಉಳಿದಂಥ ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳು ಸಭೆ ಮಾಡಿದ್ದೇವೆ. ಈ ಸಭೆಯಲ್ಲಿ ಒಂದು 6 ಜನಗಳಿಗೆ ಸರಿಯಾದ ರೀತಿ ಸಕಾಲಕ್ಕೆ ಹಣ ಮರುಪಾವತಿ ಮಾಡಿದಂಥ ಸಾಲ ಸದಸ್ಯರಿಗೆ 6 ಜನಕ್ಕೆ ಸನ್ಮಾನ ಮಾಡಬೇಕು ಅಂತ ನಮ್ಮ ನಿರ್ದೇಶಕರಾದಂಥ ನಾರಾಯಣಸ್ವಾಮಿ ಅವರು ಹೇಳಿದರು. ಹಾಗೆ ಅದಕ್ಕೆ ನಾವು ನಮ್ಮ ಉಪಾಧ್ಯಕ್ಷರ ಜೊತೆ ಮಾತನಾಡಿ ಉಪಾಧ್ಯಕ್ಷರ ಸಮಾಲೋಚನೆ ಮಾಡಿ ಆ 6 ಜನಕ್ಕೆ ನಾವು ಸನ್ಮಾನ ಮಾಡುವಂಥದ್ದು. ಮತ್ತು ನಮ್ಮ ಸಂಸ್ಥೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ನಿವೃತ್ತ ಆಗಿರ್ತಕ್ಕಂಥ ಸದಸ್ಯರಿಗೆ 6 ಜನಕ್ಕೆ ನಾವು ಸನ್ಮಾನ ಮಾಡತಕ್ಕಂಥದ್ದು. ಜೊತೆಗೆ ಎಲ್ಲರ ಸಂಘಟನೆಗಳನ್ನು ಸೇರಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿ ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಹಿರಿಯ ಮುಖಂಡರಿಗೂ ನಾವು ಇವತ್ತಿಲ್ಲಿ ಸನ್ಮಾನಿಸಿದ್ದೇವೆ. ಸುಭಾಷ್ ಗೌಡ ತ್ಯಾಗರಾಜರವರು 5 ಲಕ್ಷ ರೂಪಾಯಿಗಳನ್ನು ಡೆಪಾಸಿಟ್ ಮಾಡಿದ್ದಾರೆ. ಶರತ್ ಬಚ್ಚೇಗೌಡರು ಶಾಸಕರು 5 ಲಕ್ಷ ಡೆಪಾಸಿಟ್ ಮಾಡಿ, ಆದರೂ ಸಹ ಇನ್ನೂ 5 ಲಕ್ಷ ನಾನು ಡೆಪಾಸಿಟ್ ಮಾಡ್ತೀನಿ ಅಂತೇಳಿ ಇವತ್ತು ಅವರು ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಮಾಧ್ಯಮ ಮಿತ್ರಗಳ ಮುಖಾಂತರ ನಾನು ಕೇಳಿಕೊಳ್ಳೋದೇನೆಂದರೆ,
ಈ ಸಂಘಟನೆ ಇವತ್ತು ತಾಲೂಕು ಮಟ್ಟದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟಕ್ಕೆ ಒಂದು ವಿಸ್ತರಣೆ ಆಗಿದೆ. ಅದನ್ನು ಸರ್ವ ಸದಸ್ಯರ ಸಭೆಯಲ್ಲಿ ನಾವೆಲ್ಲ ಅನುಮೋದಿಸಿದ್ದೇವೆ. ಇದು ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಮಾಧ್ಯಮ ಮಿತ್ರರ ಅವಶ್ಯಕತೆ ಭಾಳ ಆದರೂ ಇರುತ್ತೆ. ಯಾಕಂದರೆ ವಿಷಯವನ್ನು ಮಾಧ್ಯಮದವರು ಒಬ್ಬರಿಂದ 100 ಜನಕ್ಕೆ 100ರಿಂದ 500 ಜನಕ್ಕೆ ತಲುಪಿಸುವಂಥ ಒಂದು ಮಾಧ್ಯಮ ಆಗಿರೋದ್ರಿಂದ ಮಾಧ್ಯಮ ಮಿತ್ರರಿಗೂ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಒಳ್ಳೆ ರೀತಿಯ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಿಮ್ಮ ಕೈ ಜೋಡಿಸಬೇಕು, ಅದರಲ್ಲಿ ನೀವು ಸಹ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲು ಸಹಕಾರವನ್ನು ಕೊಟ್ಟಂಥ ಎಲ್ಲರಿಗೂ ನಾನು ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತೀನಿ. ಉಪಾಧ್ಯಕ್ಷರು ಮಾತಾಡ್ತಾರೆ. ಈಗ 5 ವರ್ಷಗಳ ವಹಿವಾಟಿನಲ್ಲಿ 5,71,00,000 ರೂಪಾಯಿ ನಾವು ವಹಿವಾಟು ಮಾಡಿದ್ದೇವೆ. 940 ಜನ ಸದಸ್ಯರಿದ್ದಾರೆ. 73 ಲಕ್ಷ ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ಅಂದರೆ ಸಾಲಗಾರರ ಮೇಲಿದೆ. 57,000 ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಈಗ ಈ ಸಾಲಿನಲ್ಲಿ 45,000 ರೂಪಾಯಿ ಲಾಭ ಗಳಿಸಿದ್ದೀವಿ. ಒಟ್ಟು ಲಾಭ 2,13,000 ರೂಪಾಯಿ. ಇನ್ನು ಇದೇ ಸಂದರ್ಭದಲ್ಲಿ ಬ್ಯಾಂಕಿನಿಂದ ಸಾಲ ಪಡೆದು ಸಕಾಲಕ್ಕೆ ಮರುಪಾವತಿ ಮಾಡಿದ 6 ಸದಸ್ಯರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು. ಅಲ್ಲದೆ ಸಂಘದ ಸದಸ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಅಧಿಕಾರಿಗಳನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಬೈರೇಗೌಡ, ಬಿಎಂಆರ್ಡಿ ಅಧ್ಯಕ್ಷ ಕೇಶವಮೂರ್ತಿ, ಸದಸ್ಯ ಸುಬ್ಬರಾಜು, ಟಿಎಪಿಸಿಎಂಎಸ್ ಸೊಸೈಟಿ ಉಪಾಧ್ಯಕ್ಷ ಮುತ್ಕೂರು ಮುನಿರಾಜು, ಬೋಧನಾ ಹೊಸಹಳ್ಳಿ ಬಿಎಂ ಪ್ರಕಾಶ್, ಕೃಷ್ಣಮೂರ್ತಿ, ಬ್ಯಾಂಕಿನ ನಿರ್ದೇಶಕರಾದ ಪೊಲೀಸ್ ಗೋಪಾಲಕೃಷ್ಣ, ಬ್ಯಾಟರಾಜು, ನಾಗರಾಜು, ರವಿಚಂದ್ರ, ಮುನಿಯಪ್ಪ, ಮುಖ್ಯ ಕಾರ್ಯನಿರ್ವಾಹಕ ತಿಲಕ್ ಸೇರಿದಂತೆ ಇತರೆ ನಿರ್ದೇಶಕರು, ಪದಾಧಿಕಾರಿಗಳು, ಸದಸ್ಯರು, ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು.